ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಬರ್ಡೇಗೆ ಏನೆಲ್ಲ ಗಿಫ್ಟ್ ಬಂತು ಅಂತೇಳಿ ನೋಡುವ ಅಲ್ಲ. ಇಂದಿನ ದಿವಸ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಗಿದ್ದರಿಂದ ಪ್ರತಿಯೊಬ್ಬರೂ ತುಂಬಾ ಟಯರ್ಡ್ ಆಗಿದ್ವಿ. ರಾತ್ರಿ ಮಲಗಿದವರಿಗೆ ಬೆಳಗಾಗುವವರೆಗೂ ಗೊತ್ತೇ ಇರಲಿಲ್ಲ. ಹಾಗೆಯೇ ಬೆಳಗ್ಗೆ ಎದ್ದೇಳಲಿಕ್ಕೆ ಕೂಡ ಮನಸ್ಸಿರಲಿಲ್ಲ. ಆದರೆ ಇವತ್ತಿನ ದಿವಸ ನನ್ನ ನಾದಿನಿ ಊರಿಗೆ ಹೊರಟಿದ್ರಿಂದ ಎಲ್ಲ ಗಿಫ್ಟನ್ನು ಅವರಿರುವಾಗಲೇ ಓಪನ್ ಮಾಡಿ ನೋಡುವ, ಹಾಗೆ ಮಕ್ಕಳಿಗೆಲ್ಲ ಒಂದು ಗಿಫ್ಟ್ ಓಪನ್ ಮಾಡುವುದು ಅಂದರೆ ಒಂದು ಖುಷಿ ಅಲ್ವಾ. ಹಾಗೆ ಅವರಿರುವಾಗಲೇ ಗಿಫ್ಟ್ ಓಪನ್ ಮಾಡಿ ನೋಡುವ ಅಂತೇಳಿ ಎನಿಸಿ ಗಿಫ್ಟ್ ಓಪನ್ ಮಾಡಲಿಕ್ಕೆ ಬಂದು ಕೂತ್ಕೊಂಡಿದ್ದೇವೆ. ಎಲ್ಲ ಮಕ್ಕಳು ಬಂದು ಇಲ್ಲಿ ಒಟ್ಟಾಗಿದ್ದಾರೆ. ಆದರೆ ನನ್ನ ಮಗಳೇ ಇಲ್ಲಿ ಇಲ್ಲ. ಯಾಕೆಂದರೆ ಅವಳು ರಾತ್ರಿ ತುಂಬ ಆಟ ಆಡಿದ್ರಿಂದ, ತುಂಬ ಲೇಟಾಗಿ ಮಲಗಿದ್ರಿಂದ ಇನ್ನೂ ಕೂಡ ಎದ್ದಿರಲಿಲ್ಲ. ಹಾಗಾಗಿ ಅವಳು ಎದ್ದೇಳುವರೆಗೆ ಕಾಯಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕೆಂದರೆ ನಾದಿನಿಯವರು ಊರಿಗೆ ಹೊರಟದ್ರಿಂದ ಆದಷ್ಟು ಬೇಗ ಗಿಫ್ಟ್ ಓಪನ್ ಮಾಡಿ ನೋಡುವ ಅಂತೇಳಿ ಬಂದು ಕೂತ್ಕೊಂಡಿದ್ದೀವಿ. ಹಾಗೆ ನೋಡಿ ಇಲ್ಲಿ ಈ ಗಿಫ್ಟನ್ನು ನನ್ನ ಫ್ರೆಂಡ್ ಮೋಹಿನಿ ಅಂತ ಇದ್ದಾರೆ, ಅವರು ಕೊಟ್ಟದ್ದು. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತುಂಟು. ಅದನ್ನು ಚಾರ್ಜ್ ಮಾಡಿದರೆ ನಾವು ಏನು ಮಾತಾಡ್ತೀವಿ ಅದನ್ನು ರಿಪೀಟ್ ಮಾಡ್ತದೆ ಅದು. ನೆಕ್ಸ್ಟ್ ಓಪನ್ ಮಾಡ್ತಿರುವ ಗಿಫ್ಟು ಇದು ನನ್ನ ಚಿಕ್ಕಮ್ಮನ ಮಗಳು ಬಿಂದು ಕೊಟ್ಟಿರುವಂತಹ ಗಿಫ್ಟು. ಇದು ಏನು ಅಂತ ಕೇಳೋದಾದರೆ ಒಂದು ಬ್ಯೂಟಿಫುಲ್ ಡ್ರೆಸ್ ಆಗಿತ್ತು. ಹಾಗೆಯೇ ಅವಳಿಗೆ ಬಂದಿರುವಂತಹ ಗಿಫ್ಟ್ಗಳಲ್ಲಿ 90% ಡ್ರೆಸ್ಗಳೇ ಇತ್ತು. ಪ್ರತಿಯೊಂದು ಡ್ರೆಸ್ಸನ್ನು ತುಂಬಾ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ಇವಳು ಆಲ್ರೆಡಿ ಯೂಸ್ ಕೂಡ ಮಾಡಿದ್ದಾಳೆ. ಅವಳಿಗೆ ಈಗ ಕರೆಕ್ಟು ಸೈಜ್ನ ಡ್ರೆಸ್ಗಳೇ ಸಿಕ್ಕಿದ್ದು. ಕೆಲವೊಂದು ಡ್ರೆಸ್ಗಳು ಸ್ವಲ್ಪ ದೊಡ್ಡದಿದ್ದರಿಂದ ಸ್ವಲ್ಪ ಸಮಯ ಬಿಟ್ಟು ಹಾಕ್ಬೋದಲ್ವಾ ಅಂಥೇಳಿ ಅದನ್ನೆಲ್ಲ ಹಾಗೆಯೇ ತೆಗೆದು ಕೂಡ ಇಟ್ಟಿದ್ದೇವೆ. ಹಾಗೆ ನೆಕ್ಸ್ಟ್ ಈಗ ಓಪನ್ ಮಾಡ್ತಿರುವಂತಹ ಗಿಫ್ಟ್ ಯಾರ್ದು ಅಂತ ಹೇಳಿದರೆ ನನ್ನ ಅತ್ತಿಗೆಯ ಮಗಳು ಅಂದರೆ ಶಾಲಿನಿ ಅಕ್ಕನ ಮಗಳು ಸೋನು ಕೊಟ್ಟಿರುವಂತಹ ಒಂದು ಗಿಫ್ಟ್. ಆಗಲೇ ಹೇಳ್ದಾಗೆ ಆಲ್ಮೋಸ್ಟ್ 90% ಡ್ರೆಸ್ಸೇ ಸಿಕ್ಕಿರೋದೊಳಗೆ ನೋಡಿ, ಇದು ಕೂಡ ಒಂದು ಡ್ರೆಸ್ಸೇ ಆಗಿದೆ. ಎಲ್ಲರಿಗೂ ನಮ್ಮ ಫೇಸ್ ನೋಡುವಾಗನೇ ಗೊತ್ತಾಗ್ತಾ ಇರ್ಬೋದು ನಾವು ಎಷ್ಟು ಟಯರ್ಡ್ ಆಗಿದ್ವಿ ಅಂತೇಳಿ. ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಡ್ರೆಸ್ ಅಂತೇಳಿ. ಇದನ್ನು ನನ್ನ ಮಗಳಿಗೆ ಇನ್ನೂ ಕೂಡ ಹಾಕಲಿಲ್ಲ, ನಾನು ತೆಗೆದಿಟ್ಟಿದ್ದೇನೆ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹಾಕ್ಬೋದಲ್ಲ ಅಂಥೇಳಿ. ನನಗಂತೂ ತುಂಬಾ ಇಷ್ಟ ಆದಂಥ ಡ್ರೆಸ್ ಅದು. ಈಗ ನೆಕ್ಸ್ಟ್ ಓಪನ್ ಮಾಡ್ತಿರುವ ಗಿಫ್ಟ್ ಯಾರ್ದು ಅಂತ ಕೇಳೋದಾದರೆ ಇದು ನನ್ನ ಚಾರ್ವಿಯ ಚಿಕ್ಕಿ ಕೊಟ್ಟಂಥ ಗಿಫ್ಟ್. ಇದು ಕೂಡ ಒಂದು ಬ್ಯೂಟಿಫುಲ್ ಡ್ರೆಸ್ಸೇ ಆಗಿತ್ತು. ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇರುವಾಗ ನಮ್ಮ ಪುಟ್ಟಣ್ಣ ಕೂಡ ಬಂದರು. ನಿನ್ನೆ ಸಂಜೆ ಬಂದು ಮಕ್ಕಳ ಜೊತೆ ಆಟಾಡಿ ಅವರು ಮೊಬೈಲನ್ನೇ ಮರೆತು ಬಿಟ್ಟೋಗಿದ್ರು. ಹಾಗೆ ಪುನಃ ಕೊಂಡೋಗುವ ಅಂತೇಳಿ ಇವತ್ತು ಬಂದರು. ಅವರಿಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ನಾವು ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ವಿ. ಈಗ ನೋಡಿದ್ರಿ ಅಲ್ವಾ ಚಾರ್ವಿಯ ಚಿಕ್ಕಿ ಕೊಟ್ಟಂಥ ಡ್ರೆಸ್ಸು ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಈಗ ನಾನು ಓಪನ್ ಮಾಡ್ತಿರುವ ಗಿಫ್ಟು ನನ್ನ ಸೀನಿಯರ್ ಅಂದರೆ ನಾನು ವರ್ಕ್ ಮಾಡ್ತಿದ್ದೀನಲ್ವ ಅಲ್ಲಿಯ ಸೀನಿಯರ್ ಕೊಟ್ಟಂತಹ ಗಿಫ್ಟು. ಅವರು ಕೂಡ ಒಂದು ಚಂದವಾಗಿರುವಂತಹ ಫ್ರಾಕನ್ನು ಗಿಫ್ಟ್ ಮಾಡಿದ್ದಾರೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಡ್ರೆಸ್ ಹೇಗಿದೆ ಅಂತೇಳಿ. ಇದು ನನ್ನ ಮಗಳಿಗೆ ಕರೆಕ್ಟ್ ಸೈಜ್ ಇದ್ದಾಗೆ ಇದೆ. ಹಾಗೆಯೇ ಈಗ ನಾನು ಓಪನ್ ಮಾಡ್ತಿರುವಂಥ ಗಿಫ್ಟ್ ನನ್ನ ಫ್ರೆಂಡ್ ಶೋಭಾ ಅವರು ಕೊಟ್ಟಿರುವಂಥದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಡ್ರೆಸ್. ಈ ಡ್ರೆಸ್ಸನ್ನು ಕೂಡ ನನ್ನ ಮಗಳು ಈಗ ಆಲ್ರೆಡಿ ಯೂಸ್ ಮಾಡಿದ್ದಾಳೆ. ಹಾಗೆ ನಾನು ಈಗ ಓಪನ್ ಮಾಡ್ತಿರುವಂತಹ ಗಿಫ್ಟ್ ನಮ್ಮ ಮನೆ ಹತ್ತಿರವೇ ಇರುವಂತಹ ಶಶಿಕಲಕ್ಕ ಹಾಗೆ ಅವರ ಮಗಳು ಕೊಟ್ಟಂತಹ ಗಿಫ್ಟು. ಈ ಗಿಫ್ಟು ನೋಡುವಾಗನೇ ಅಂದಾಜಾಗ್ತದೆ ಅಲ್ವಾ ಏನೋ ದೊಡ್ಡದಾಗಿಯೇ ಇದೆ ಅಂತೇಳಿ. ಹೌದು, ಸ್ವಲ್ಪ ದೊಡ್ಡದಾದಂಥನೇ ಗಿಫ್ಟ್. ತುಂಬ ಕ್ಯೂಟ್ ಆಗಿರುವಂತಹ ಗಿಫ್ಟ್ ಇದು. ಏನು ಅಂತ ಕೇಳೋದಾದರೆ ಒಂದು ಟೆಡಿ ಬೇರ್ ಆಗಿತ್ತು. ನೋಡಿ ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ. ಯೆಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಟೆಡ್ಡಿ ಬೇರ್. ಹಾಗೆ ಈ ಗಿಫ್ಟನ್ನು ನಿಮಗೆ ನೋಡುವಾಗಲೇ ಅಂದಾಜಾಗ್ತಿದೆ ಅಲ್ವಾ ಇದು ಕೂಡ ಒಂದು ಟೆಡ್ಡಿ ಬೇರೆ ಅಂತೇಳಿ. ಹೌದು, ಇದು ಕೂಡ ಪಿಂಕಿ ಆಗಿರುವಂತಹ ಕ್ಯೂಟ್ ಟೆಡ್ಡಿ ಬೇರೆ. ಇದನ್ನು ಕೊಟ್ಟಿರೋದು ಯಾರು ಅಂತ ಕೇಳೋದಾದರೆ ಇದು ನನ್ನ ಹಸ್ಬೆಂಡ್ನ ಫ್ರೆಂಡ್ ರಂಜಿತ್ ಅಂತ ಇದ್ದಾರೆ, ಅವರು ಕೊಟ್ಟಿರುವಂಥದ್ದು. ಹಾಗೆ ಈ ಡ್ರೆಸ್ ಬಂದುಬಿಟ್ಟು ನನ್ನ ನಾದಿನಿಯ ಮಗಳು ಕೊಟ್ಟಿರುವಂಥದ್ದು. ನೋಡಿ ಎಷ್ಟು ಚಂದ ಉಂಟಲ್ವಾ. ಹಾಗೆಯೇ ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಬ್ಯಾಂಗಲ್ ಕೂಡ ತಗೊಂಡು ಬಂದಿದ್ದಾಳೆ. ಎಷ್ಟು ಕ್ಯೂಟ್ ಅಲ್ವಾ. ಹಾಗೆ ನೋಡಿ ಮತ್ತೊಂದು ಟೆಡ್ಡಿ ಬೇರ್. ಇದನ್ನು ಯಾರು ಕೊಟ್ಟಿರೋದು ಅಂತ ಹೇಳಿದರೆ ನಮ್ಮ ಮನೆ ಹತ್ರವೇ ಒಂದು ಪ್ರಾವಿಷನ್ ಸ್ಟೋರ್ ಇದೆ, ಜೈರಾಮಣ್ಣ ಅಂತ ಇದ್ದಾರೆ, ಅವರ ಮಗ ಸ್ವಯಂ ಕೊಟ್ಟಿರುವಂತಹ ಗಿಫ್ಟ್ ಇದು. ನಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು. ಅವನ ಹೆಸರು ಸ್ವಯಂ ಅಂತ ನಮಗೆ ಅದುವರೆಗೆ ಕೂಡ ಗೊತ್ತಿರಲಿಲ್ಲ. ಸ್ವಯಂ ಯಾರಿದು ಸ್ವಯಂ ಅಂತೇಳಿ ಒಮ್ಮೆ ನೋಡ್ತಾ ಇದ್ದೇವೆ, ಮತ್ತೆ ಗೊತ್ತಾಯಿತು ಇವನೇ ಸ್ವಯಂ ಅಂತೇಳಿ. ಹಾಗೆಯೇ ಈ ಗಿಫ್ಟು ಯಾರು ಕೊಟ್ಟಿರೋದು ಅಂತೇಳಿ ಕನ್ಫ್ಯೂಸ್ ಇದ್ದದ್ರಿಂದ ಅದನ್ನು ಬದಿಗೆ ಇಟ್ವಿ. ಹಾಗೆ ಒಂದು ಚಾಕ್ಲೇಟ್ ಬಾಕ್ಸ್ ಕೂಡ ಕೊಟ್ಟಿದ್ದರು. ಅದು ಯಾರು ಕೊಟ್ಟಿದ್ದು ಅಂತ ಕೂಡ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಬಾಯಲ್ಲಿ ಒಮ್ಮೆ ನೀರು ಬಂದಾಗೆ ಆಗಿರ್ಬೋದು ಅಲ್ವಾ. ಹಾಗೆ ನೋಡಿ ಈಗ ಓಪನ್ ಮಾಡ್ತಿರುವಂಥ ಗಿಫ್ಟ್ ಉಂಟಲ್ಲ, ಮಕ್ಕಳಿಗೆ ತುಂಬಾ ಯೂಸ್ ಆಗುವಂಥ ಗಿಫ್ಟ್ ಇದು. ಎಂತ ಅಂತ ಹೇಳೋದಾದರೆ ಸ್ಕೂಲ್ಗೆ ಯೂಸ್ ಆಗುವಂತಹ ಪೆನ್ಸಿಲ್,
ಕ್ರಯಾನ್ಸ್, ಹಾಗೆ ಇರೇಸರ್, ಸ್ಕೇಲ್, ಶಾರ್ಪ್ನರ್, ಹಾಗೆ ಡ್ರಾಯಿಂಗ್ ಬುಕ್ಸ್, ಈ ರೀತಿ ತುಂಬ ಗಿಫ್ಟ್ಗಳು ಬಂದಿತ್ತು. ಇದನ್ನೆಲ್ಲ ಯಾರು ಕೊಟ್ಟಿರೋದು ಅಂತ ಹೇಳಿದರೆ ರಾಘವೇಂದ್ರ ಅಣ್ಣ, ಮನೋಜ್ ಅಣ್ಣ, ಹಾಗೆ ರವೀಂದ್ರ, ಹಾಗೆ ಕೆಲವೊಬ್ಬರೆಲ್ಲ ಹೆಸರು ಕೂಡ ಹಾಕಿರಲಿಲ್ಲ. ತುಂಬ ಗಿಫ್ಟ್ ಇದೇ ರೀತಿಯದ್ದು ಬಂದಿದೆ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟಿದೆ ಅಂತೇಳಿ. ನಾವು ಹಾಗಾಗಿ ಕೆಲವೊಂದನ್ನೆಲ್ಲ ಓಪನ್ ಮಾಡಲಿಲ್ಲ. ಪ್ರತಿಯೊಂದರಲ್ಲೂ ಅದೇ ರೀತಿ ಈಗ ಕ್ರಯಾನ್ಸ್ ಅದೆಲ್ಲ ಇದ್ದದ್ರಿಂದ ಎಲ್ಲ ಓಪನ್ ಮಾಡೋದು ಬೇಡ. ಎಲ್ಲ ಓಪನ್ ಮಾಡಿದರೆ ನನ್ನ ಮಗಳು ಎಲ್ಲವನ್ನು ಕೂಡ ಹಾಳು ಮಾಡಿ ಬಿಡ್ತಾಳೆ. ಹಾಗೆಯೇ ನಾನು ಈಗ ಓಪನ್ ಮಾಡ್ತಿರುವ ಗಿಫ್ಟು ನನ್ನ ನಾದಿನಿಯ ದೊಡ್ಡ ಮಗಳು ಕೊಟ್ಟಿರುವಂತಹ ಗಿಫ್ಟು. ನನ್ನ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ಅವಳೇ ಕೊಟ್ಟಿರುವಂತಹ ಗಿಫ್ಟು. ಆಗ ಓಪನ್ ಮಾಡಿದ್ದು ನನ್ನ ನಾದಿನಿಯ ಚಿಕ್ಕ ಮಗಳು ಕೊಟ್ಟಿರುವಂಥ ಗಿಫ್ಟು. ಈಗ ಓಪನ್ ಮಾಡ್ತಿರೋದು ದೊಡ್ಡ ಮಗಳು ಕೊಟ್ಟಿರುವಂಥ ಗಿಫ್ಟು. ಇದು ಕೂಡ ಒಂದು ಬ್ಯೂಟಿಫುಲ್ ಡ್ರೆಸ್. ಇದನ್ನು ಕೂಡ ನನ್ನ ಮಗಳು ಯೂಸ್ ಮಾಡಿದ್ದಾಳೆ. ನೋಡಿ ಕಲರ್ ಕೂಡ ತುಂಬಾ ಚೆಂದ ಉಂಟು ಅಲ್ವಾ. ಹಾಗೆಯೇ ನಾನೀಗ ನೆಕ್ಸ್ಟ್ ಓಪನ್ ಮಾಡ್ತಿರುವ ಗಿಫ್ಟು ಯಾರು ಕೊಟ್ಟದ್ದಂತೇಳಿ ಹೆಸರು ಕೂಡ ಹಾಕಿರಲಿಲ್ಲ. ಆದರೆ ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕ್ವಾಲಿಟಿ ಕೂಡ ಅಷ್ಟೇ ಚೆಂದ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನನ್ನ ಮಗಳಿಗೆ ಈಗ ಸದ್ಯಕ್ಕೆ ಅಂತ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ದೊಡ್ಡದಾಗಿಯೇ ಇತ್ತು. ಬೆಳೆಯುವ ಮಕ್ಕಳಲ್ವಾ, ಅಡ್ಡಿ ಇಲ್ಲ, ಸ್ವಲ್ಪ ಸಮಯ ಬಿಟ್ಟು ಕೂಡ ಹಾಕಲಿಕ್ಕೆ ಆಗ್ತದೆ. ಹಾಗೆಯೇ ನಾನು ಈಗ ಓಪನ್ ಮಾಡ್ತಿರುವಂಥ ಗಿಫ್ಟ್ ಉಂಟಲ್ಲ, ನಮ್ಮ ಚಾರ್ವಿಯ ದೊಡ್ಡಮ್ಮ ಕೊಟ್ಟಂಥದ್ದು. ಅಂದರೆ ನನ್ನ ಭಾವನ ಹೆಂಡತಿ ಕೊಟ್ಟಿರುವಂತಹ ಗಿಫ್ಟ್. ಇದು ಪ್ಯಾಕಿಂಗ್ ನೋಡುವಾಗಲೇ ಅಂದಾಜಾಗ್ತದೆ ಅಲ್ವಾ, ಇದು ಕೂಡ ಒಂದು ಡ್ರೆಸ್ಸೇ ಅಂತೇಳಿ. ಹೌದು, ಇದು ಕೂಡ ಒಂದು ಬ್ಯೂಟಿಫುಲ್ ಫ್ರಾಕ್ ಆಗಿತ್ತು. ಆದರೆ ಈ ಡ್ರೆಸ್ನಲ್ಲಿ ಒಂದು ವಿಷಯ ಎಂತ ಗೊತ್ತುಂಟಾ, ನಾವು ನನ್ನ ಮಗಳಿಗೆ ಬರ್ಡೇಗೆ ಡ್ರೆಸ್ ತೆಗಿಲಿಕ್ಕೆ ಅಂತ ಹೋದಾಗ ತುಂಬ ಡ್ರೆಸ್ ನೋಡಿದ್ವಿ. ಅದರಲ್ಲಿ ಬೆಸ್ಟ್ ಅಂತೇಳಿ ಒಂದು 2ರಿಂದ 3 ಸೆಲೆಕ್ಷನ್ ಮಾಡಿ ಇಟ್ಟಿದ್ವಿ. ಅದರಲ್ಲಿ ಈ ಡ್ರೆಸ್ ಕೂಡ ಒಂದಾಗಿತ್ತು. ಹಾಗೆಯೇ ಅವಳು ಬರ್ಡೇಗೆ ಹಾಕಿರುವಂತಹ ಡ್ರೆಸ್ಸನ್ನು ಇದು 2 ಪಿಂಕ್ ಕಲರೇ ಆಗಿತ್ತು. ನಾನು ಅವಳಿಗೆ ಹಾಕಿ ನೋಡುವಾಗ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿತ್ತು. ಹಾಗಾಗಿ ಈ ಡ್ರೆಸ್ಸನ್ನು ಬಿಟ್ಟು ಅದನ್ನು ತೆಗೆದುಕೊಂಡು ಬಂದಿದ್ದೆ. ಆದರೆ ಕೊನೆಗೂ ಆ ಡ್ರೆಸ್ಸು ನನ್ನ ಮನೆಗೆ ಬಂದು ಸೇರುವಂತೆ ಆಯಿತು. ಹಾಗೆ ನಾನೀಗ ನೆಕ್ಸ್ಟ್ ಓಪನ್ ಮಾಡ್ತಿರುವಂತಹ ಗಿಫ್ಟು ಇದು ನನ್ನ ಫ್ರೆಂಡ್ ಸುಮತಿ ಅಕ್ಕ ಕೊಟ್ಟಿರುವಂಥ ಗಿಫ್ಟು. ನೋಡಿ ಎಷ್ಟು ಕ್ಯೂಟ್ ಆಗಿರುವಂತಹ ಬ್ಯಾಗ್ ಕೊಟ್ಟಿದ್ದಾರೆ ಅಂತೇಳಿ. ನೆಕ್ಸ್ಟ್ ಓಪನ್ ಮಾಡ್ತಿರುವಂಥ ಗಿಫ್ಟ್ ಉಂಟಲ್ಲ, ನನ್ನ ರೈಟ್ ಸೈಡ್ ಕೂತಿದ್ದಾಳಲ್ಲ, ಅವಳು ಕೊಟ್ಟಿರುವಂಥದ್ದು ನನ್ನ ಚಿಕ್ಕಿಯ ಮಗಳು ಕೊಟ್ಟಿರುವಂತಹ ಗಿಫ್ಟ್. ಅವಳು ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವ ಡ್ರೆಸ್ ಕೊಟ್ಟಿದ್ದಾಳೆ ಅಂತೇಳಿ. ಅದು ಕೂಡ ಸ್ವಲ್ಪ ದೊಡ್ಡದಾಗ್ತದೆ, ಹಾಗಾಗಿ ಸ್ವಲ್ಪ ಸಮಯ ಬಿಟ್ಟು ಹಾಕುವ ಅಂತೇಳಿ ಎನಿಸಿದ್ದೇನೆ. ಹಾಗೆ ಈಗ ಓಪನ್ ಮಾಡ್ತಿರುವಂತಹ ಗಿಫ್ಟ್ ಉಂಟಲ್ಲ, ಇದು ಒಂದು ಡಾಲ್. ಇದು ಯಾರು ಕೊಟ್ಟಿರೋದು ಅಂದರೆ ನನ್ನ ಚಾರ್ವಿಯ ಡ್ಯಾನ್ಸ್ನ ಗುರುಗಳು ಕೊಟ್ಟಿರುವಂಥದ್ದು. ನನ್ನ ಚಾರ್ವಿ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಾಳಲ್ವ, ಅಲ್ಲಿಯ ಗುರುಗಳು ಹರಿಶ್ಚಂದ್ರ ಅವರು ಕೊಟ್ಟಿರುವಂತಹ ಗಿಫ್ಟ್ ಅದು. ಹಾಗೆಯೇ ಈಗ ನೋಡ್ತಿರುವಂಥ ಗಿಫ್ಟು ಇದು ನನ್ನ ಅಜ್ಜನ ಮನೆಯಿಂದ ಬಂದಂಥ ಗಿಫ್ಟು. ಅಜ್ಜನ ಹೆಸರು ಹೇಳಲಿಕ್ಕೆ ಸ್ವಲ್ಪ ಅಂಜಿಕೆ ಆಗ್ತದೆ, ಯಾಕೆಂದರೆ ನಾವು ಚಿಕ್ಕಂದಿನಿಂದನೂ ಅವರ ಹೆಸರನ್ನು ಹೇಳಿಯೇ ಇಲ್ಲ. ಹಾಗಾಗಿ ಆದರೆ ನಿಮಗೆಲ್ಲ ಗೊತ್ತಾಗಬೇಕಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೇನೆ. ಇದು ನನ್ನ ಅಜ್ಜ ಅಣ್ಣಿ ಪೂಜಾರಿ ತಂದು ಕೊಟ್ಟಿರುವಂತಹ ಡ್ರೆಸ್. ಎಷ್ಟು ಚೆಂದ ಉಂಟು ಅಲ್ವಾ. ಈಗ ನಾನು ಓಪನ್ ಮಾಡ್ತಿರುವಂತಹ ಗಿಫ್ಟ್ ಉಂಟಲ್ಲ, ಇದು ನಮ್ಮ ಚಾರ್ವಿಯ ಅತ್ತೆ ತಂದು ಕೊಟ್ಟಿರುವಂತಹ ಗಿಫ್ಟ್. ಅಂದರೆ ನನ್ನ ಮಾವನ ಮಗಳು ಸೌಮ್ಯ ಕೊಟ್ಟಿರುವಂತಹ ಗಿಫ್ಟ್. ಇದರ ಪ್ಯಾಕಿಂಗ್ ಕೂಡ ನೋಡುವಾಗಲೇ ಅಂದಾಜಾಗ್ತದೆ ಅಲ್ವಾ. ಇದು ಕೂಡ ಒಂದು ಡ್ರೆಸ್ ಅಂತೇಳಿ. ಹೌದು, ಇದು ಕೂಡ ಒಂದು ಬ್ಯೂಟಿಫುಲ್ ಡ್ರೆಸ್ ಆಗಿತ್ತು. ನೋಡಿದಾಗೆ ಇದುವರೆಗೆ ಓಪನ್ ಮಾಡಿರುವಂತಹ ಪ್ರತಿಯೊಂದು ಡ್ರೆಸ್ಸು ಕೂಡ ಒಂದಕ್ಕಿಂತ ಒಂದು ಚಂದವೇ ಇತ್ತು. ಈಗ ನಾನು ಓಪನ್ ಮಾಡ್ತಿರುವಂತಹ ಗಿಫ್ಟು ಇದು ನನ್ನ ಗುರುಗಳು ಕೊಟ್ಟಿರುವಂಥ ಗಿಫ್ಟು. ನನ್ನ ಗುರುಗಳು ಅಂತ ಹೇಳಿದರೆ ನನಗೆ ಡ್ರೈವಿಂಗ್ ಕಲಿಸಿಕೊಟ್ಟಂತಹ ಗುರುಗಳು. ಈ ಗಿಫ್ಟ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ನೋಡಿ ಇಲ್ಲಿ ಭಗವದ್ಗೀತೆ ಕೊಟ್ಟಿದ್ದಾರೆ. ಈ ಭಗವದ್ಗೀತೆ ಬುಕ್ಕು ಮನೆಯಲ್ಲಿದ್ದರೆ ಒಂದು ಪಾಸಿಟಿವ್ ವೈಬ್ ಕೂಡ ಇರ್ತದೆ. ಹಾಗೆ ನಾವು ಅದನ್ನು ಓದುವುದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೂಡ ಅದರ ಸಾರಾಂಶ ತಿಳಿಸಿದರೆ ಅವರು ಕೂಡ ತಿಳ್ಕೊಳ್ತಾರೆ ಅಂತೇಳಿ ನಾನು ಅಕ್ಕನವರಲ್ಲಿ ಎಲ್ಲ ಹೇಳ್ತಾ ಇದ್ದೆ. ಹಾಗೆಯೇ ನಾನು ಈಗ ಓಪನ್ ಮಾಡ್ತಿರುವಂತಹ ಗಿಫ್ಟ್ ಉಂಟಲ್ಲ, ಇದು ನನ್ನ ಚಿಕ್ಕಮ್ಮನ ಮಗಳು ಕೊಟ್ಟಿರುವಂಥ ಗಿಫ್ಟ್. ಅಂದರೆ ಚಾರ್ವಿಯ ಚಿಕ್ಕಿ ವಿಕೇತ ಕೊಟ್ಟಿರುವಂತಹ ಗಿಫ್ಟ್. ಇದು ಕೂಡ ಒಂದು ಬ್ಯೂಟಿಫುಲ್ ಡ್ರೆಸ್ ಆಗಿದೆ. ನನ್ನ ಮಗಳು ತುಂಬಾ ಇಷ್ಟಪಟ್ಟು ಹಾಕುವಂಥ ಡ್ರೆಸ್ ಇದಾಗಿದೆ. ಎಲ್ಲಿಗಾದರೂ ಹೊರಡುವಾಗ ಯಾವ ಡ್ರೆಸ್ ಹಾಕ್ತಿ ಅಂತ ಕೇಳಿದರೆ ಫಸ್ಟ್ ಅವಳ ಬಾಯಲ್ಲಿ ಬರುವುದು ವಿಕೇತ ಚಿಕ್ಕಿ ಕೊಟ್ಟಿರುವಂಥ ಡ್ರೆಸ್ ಹಾಕಿ ಅಮ್ಮ ಅಂತೇಳಿ. ಅಷ್ಟು ಕಂಫರ್ಟಬಲ್ ಆಗಿ ಇರ್ತದೆ ಆ ಡ್ರೆಸ್ ಅವಳಿಗೆ. ಈಗ ಓಪನ್ ಮಾಡ್ತಿರುವಂಥ ಗಿಫ್ಟು ನಮ್ಮ ಸಂದೀಪಣ್ಣ ಹಾಗೆ ಪ್ರೀತಿ ಕಾಕ ಕೊಟ್ಟಿರುವಂತಹ ಡ್ರೆಸ್. ನೋಡಿ ಪಿಂಕ್ ಕಲರ್ ಡ್ರೆಸ್, ಅದಕ್ಕೊಂದು ಪ್ಲಾಜಾ ಪ್ಯಾಂಟ್ ಕೂಡ ಉಂಟು. ಈ ಡ್ರೆಸ್ಸನ್ನು ಕೂಡ ನನ್ನ ಮಗಳು ಯೂಸ್ ಮಾಡಿದ್ದಾಳೆ. ತುಂಬ ಕ್ಯೂಟಾಗಿ ಕಾಣಿಸ್ತಾಳೆ ಆ ಡ್ರೆಸ್ ಹಾಕಿದಾಗ ಅವಳು. ಹಾಗೆ ಇದು ಕೂಡ ನಾನು ಮೊದಲೇ ಹೇಳಿದಾಗೆ ಮಕ್ಕಳಿಗೆ ಯೂಸ್ ಆಗುವಂತಹ ಗಿಫ್ಟ್. ಅಂದರೆ ಅದೇ ಸೇಮ್ ಗಿಫ್ಟ್, ಕಂಪಾಸ್, ಕ್ರಯಾನ್ಸ್, ಹಾಗೆ ಡ್ರಾಯಿಂಗ್ ಬುಕ್ಕು ಇದನ್ನೆಲ್ಲ ಕೊಟ್ಟಿರೋದು. ಕೆಲವೊಬ್ಬರೆಲ್ಲ ಹೆಸರು ಕೂಡ ಹಾಕಿರಲಿಲ್ಲ, ಇದರಲ್ಲಿ ಕೂಡ ಹೆಸರಿರಲಿಲ್ಲ.
ಹಾಗೆಯೇ ನಾವು ಮತ್ತೊಂದು ಗಿಫ್ಟನ್ನು ಕೂಡ ಓಪನ್ ಮಾಡಿದ್ವಿ. ಅದು ಕೂಡ ಒಂದು ಬ್ಯೂಟಿಫುಲ್ಲಾಗಿ ಕ್ಯೂಟ್ ಆಗಿರುವಂತಹ ಟೆಡಿ ಬೇರ್. ಅದರಲ್ಲಿ ಕೂಡ ಹೆಸರು ಬರಲಿಲ್ಲ. ಹಾಗೆ ನನಗೆ ಅದು ಯಾರು ಕೊಟ್ಟದ್ದು ಅಂತ ಕೂಡ ನೆನಪಿಲ್ಲ. ಹಾಗೆ ನೋಡಿ ಒಂದು ಚಾಕ್ಲೇಟ್ ಬಾಕ್ಸ್ ಕೂಡ ಉಂಟು. ಅದರಲ್ಲಿ ಕೂಡ ಹೆಸರು ಬರಲಿಲ್ಲ. ಹಾಗೆ ನಾನು ಈಗ ಓಪನ್ ಮಾಡ್ತಿರುವ ಗಿಫ್ಟ್ ಉಂಟಲ್ಲ, ಇದನ್ನು ನನ್ನ ಹಸ್ಬೆಂಡ್‌ನ ಫ್ರೆಂಡ್ ರೋಷನ್ ಅಂತ ಇದ್ದಾರೆ. ಅವರು ಕೂಡ ಸೌದಿಯಲ್ಲೇ ಇರೋದು. ಅವರ ವೈಫ್ ಹಾಗೆ ಮಗ ಬರ್ತ್‌ಡೇಗೆ ಬಂದಿದ್ದರು. ಅವರು ಕೊಟ್ಟಿರುವಂತಹ ಗಿಫ್ಟ್ ಇದು. ನೋಡಿ ಇಲ್ಲಿ ಪಿಂಕ್ ಕಲರ್ ಟೆಡಿ ಬೇರ್ ತುಂಬಾ ಕ್ಯೂಟ್ ಆಗಿದೆ. ನೀವೇ ನೋಡಿದಾಗೆ ಒಂದು 7-8 ಟೆಡಿ ಬೇರ್‌ಗಳೇ ಗಿಫ್ಟ್ ಬಂದಿದೆ. ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಕ್ಯೂಟಾಗಿ ಇತ್ತು. ಹಾಗೆ ನನಗೆ ಟೆನ್ಷನ್ ಕೂಡ ಆಗ್ತಾ ಇತ್ತು. ಈಗನೇ ಮನೆ ತುಂಬ ಇವಳ ಆಟ ಆಡುವ ವಸ್ತುಗಳೆಲ್ಲ ಇರ್ತದೆ. ಇನ್ನು ಟೆಡ್ಡಿ ಬೇರ್‌ಗಳನ್ನು ಎಲ್ಲೆಲ್ಲಿ ಕೊಂಡೋಗಿ ಹಾಕ್ತಾಳ, ನಾನು ಅದನ್ನು ದಿನ ಎತ್ತಿಡುವುದೇ ನನ್ನ ಕೆಲಸ ಆಗ್ತದಾ ಅಂತೇಳಿ ಎನಿಸಿದೆ. ನಮ್ಮದು ಆಲ್ಮೋಸ್ಟ್ ಎಲ್ಲ ಗಿಫ್ಟ್ ಓಪನ್ ಆಗುವಷ್ಟೊತ್ತಿಗೆ ನನ್ನ ಮಗಳಿಗೆ ಎಚ್ಚರಿಕೆ ಆಯಿತು. ನನ್ನ ಮಗಳು ಒಮ್ಮೆ ಬಂದುಂಟಲ್ಲ, ಆಶ್ಚರ್ಯದಿಂದ ನೋಡ್ತಿದ್ದಾಳೆ. ಇದೆಂತಪ್ಪ ನನ್ನನ್ನು ಬಿಟ್ಟು ಇವರು ಎಂತೆಂತ ಮಾಡ್ತಿದ್ದಾರೆ ಅಂತೇಳಿ. ಹಾಗೆ ನೋಡಿ ಈ ಗಿಫ್ಟ್ ಉಂಟಲ್ಲ, ಇದು ಉಮಾವತಿ ಅಕ್ಕ ಕೊಟ್ಟಿರುವಂಥ ಗಿಫ್ಟು. ಅವಳಿಗೆ ಬ್ಯಾಂಗಲ್ಸ್, ಹೇರ್ ಬೆಂಡ್, ಕ್ಲಿಪ್ಪು ಎಲ್ಲ ಇತ್ತು. ಹಾಗೆ ಈಗ ಓಪನ್ ಮಾಡಿದಂಥ ಡ್ರೆಸ್ ಉಂಟಲ್ಲ, ಇದು ಹೆಸರಿಲ್ಲ, ಯಾರು ಕೊಟ್ಟಿದ್ದು ಅಂತ ಕೂಡ ಗೊತ್ತಿಲ್ಲ. ಆದರೆ ಡ್ರೆಸ್ ಅಂತೂ ತುಂಬಾ ಚೆಂದ ಇತ್ತು. ಹಾಗೆ ನೋಡಿ ಈಗ ಓಪನ್ ಮಾಡಿದಂತಹ ಡ್ರೆಸ್ ಉಂಟಲ್ಲ, ಇದು ನಮ್ಮ ಚಿಕ್ಕತ್ತೆ ಕೊಟ್ಟಿರುವಂತಹ ಡ್ರೆಸ್, ನಮ್ಮ ಪ್ರೇಮ ಮಾಮಿ ಕೊಟ್ಟಿರುವಂತಹ ಡ್ರೆಸ್. ಅದು ತುಂಬಾ ಚೆಂದ ಉಂಟು, ತುಂಬ ಸಾಫ್ಟ್ ಆಗಿದೆ. ಅದನ್ನು ಕೂಡ ನನ್ನ ಮಗಳು ಒಂದು 2-3 ಸರ್ತಿ ಈಗ ಆಲ್ರೆಡಿ ಯೂಸ್ ಮಾಡಿ ಆಗಿದೆ. ಹಾಗೆಯೇ ಮತ್ತೊಂದು ಗಿಫ್ಟ್ ಆಗ ನೋಡಿದಾಗೇ ಇದು ಕೂಡ ಪೆನ್ಸಿಲ್, ಕಂಪಾಸ್, ಸ್ಕೇಲ್, ಹಾಗೆ ವಾಟರ್ ಬಾಟಲ್, ಹಾಗೆ ಡ್ರಾಯಿಂಗ್ ಬುಕ್ ಎಲ್ಲ ಇತ್ತು. ಇದು ನಮ್ಮ ಮನೋಜ್ ಅಣ್ಣ ಕೊಟ್ಟಿರುವಂತಹ ಗಿಫ್ಟ್. ಹಾಗೆಯೇ ನೋಡಿ ಇಲ್ಲಿ ಈಗ ಮತ್ತೊಂದು ಟೆಡಿ ಬೇರ್. ಇದನ್ನಾದರೂ ನನ್ನ ಮಗಳೇ ಓಪನ್ ಮಾಡಿ ನೋಡಲಿ, ಯಾಕಂದರೆ ಇದುವರೆಗೆ ಅವಳು ಮಲಗಿದ್ಲಲ್ಲ, ಹಾಗೆ ಈ ಗಿಫ್ಟನ್ನು ಅವಳೇ ಓಪನ್ ಮಾಡಿ ನೋಡಲಿ ಅಂತೇಳಿ ಅವಳ ಕೈಯಲ್ಲಿ ಕೊಟ್ಟೆ. ನೋಡಿ ಇದು ನಮ್ಮ ದಿವ್ಯಾ ಅಂತೇಳಿ ನನ್ನ ಫ್ರೆಂಡ್ ಕೊಟ್ಟಿರುವಂತಹ ಟೆಡಿ ಬೇರ್. ಅದು ಕೂಡ ತುಂಬಾ ಕ್ಯೂಟ್ ಆಗಿತ್ತು. ಹಾಗೆ ಇಲ್ಲಿ ಕಾಣಿಸ್ತಿರುವ ಟೆಡಿ ಬೇರ್ ಉಂಟಲ್ಲ, ಇದು ಸಂದೀಪ್ ಅವರು ಕೊಟ್ಟಿರುವಂತಹ ಗಿಫ್ಟ್. ತುಂಬಾ ಚೆಂದ ಉಂಟು. ಹಾಗೆ ಈ ಟೆಡಿ ಬೇರ್ನ ಮೇಲೆ ಮಲಗಿದಾರಲ್ಲ, ಅದು ಗಿಫ್ಟ್ ಅಲ್ಲ, ಅದು ನನ್ನ ಗಂಡ. ಆಯಿತಾ, ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಹಾಗೆಯೇ ಕೆಲವರೆಲ್ಲ ಕೊಟ್ಟಿರುವಂಥ ಗಿಫ್ಟನ್ನು ಕೊಂಡೋಗಿ ರೂಮ್ನಲ್ಲಿ ಇಟ್ಟದ್ದು ರೂಮ್ನಲ್ಲಿಯೇ ಬಾಕಿ ಆದದ್ದು ಕೂಡ ಉಂಟು. ನಮಗೆ ಗಿಫ್ಟ್ ಓಪನ್ ಮಾಡುವಾಗ ಕೂಡ ಅದರ ನೆನಪಾಗಲಿಲ್ಲ. ಮತ್ತು 2 ದಿವಸ ಬಿಟ್ಟು ನೋಡುವಾಗ ಕೆಲವೆಲ್ಲ ರೂಮ್ನಲ್ಲಿ ಇದ್ದಂಥ ಗಿಫ್ಟ್ಗಳು ಕೂಡ ಸಿಕ್ಕಿದ್ದುಂಟು. ನೋಡಿದ್ರಿ ಅಲ್ವಾ ನನ್ನ ಮಗಳ ಬರ್ಡೇಗೆ ಏನೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತೇಳಿ. ಹಾಗೆಯೇ ಇಷ್ಟು ಗಿಫ್ಟ್ನಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ನ ಮೂಲಕ ತಿಳಿಸಿ ಆಯಿತಾ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ನಾನು ಮಾಡಿದಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರಬೇಕು ಅಲ್ವಾ, ಅದಕ್ಕೋಸ್ಕರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.